ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಸುದ್ದಿ ತಂದಿದ್ದೀನಿ. ಅದೇನಪ್ಪ ಅಂದರೆ ಕರ್ನಾಟಕದಲ್ಲಿ ಆಧಾರ್ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಉದ್ಯೋಗ ಅವಕಾಶ ಬಂದಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ಸರಿ, ಹಾಗಾದರೆ ತಡ ಯಾಕೆ, ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಆಧಾರ್ ಸೂಪರ್ವೈಸರ್ ಮತ್ತು ಆಪರೇಟರ್ ಹುದ್ದೆಗಳಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅರ್ಜಿಗಳನ್ನು ಕರೆದಿದ್ದಾರೆ. ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲಿ ಬರುವ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ ಕೆಲಸ ಎಲ್ಲಿರೋದು ಅಲ್ವಾ. ಈಗ ಈ ಹುದ್ದೆಗಳು ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಖಾಲಿ ಇವೆ ಅನ್ನೋದನ್ನ ನೋಡೋಣ ಬನ್ನಿ. ಓಕೆ, ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇವೆ ಅಂದರೆ ವಿಜಯನಗರ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ತಲಾ 5 ಪೋಸ್ಟ್ಗಳಿವೆ. ಅಂದರೆ ಅಲ್ಲಿ ಅತಿ ಹೆಚ್ಚು ಅವಕಾಶಗಳು ಇವೆ ಅಂತಾಯಿತು. ಬಹುಶಃ ಆ ಕಡೆ ಆಧಾರ್ ಸೇವೆಗಳಿಗೆ ಬೇಡಿಕೆ ಜಾಸ್ತಿ ಇರಬಹುದು. ಇನ್ನು ಉಳಿದ ಜಿಲ್ಲೆಗಳ ಡೀಟೇಲ್ಸ್ ಕೂಡ ಇಲ್ಲೇ ಇದೆ, ಒಮ್ಮೆ ಕಣ್ಣಾಡಿಸಬಹುದು. ಈಗ ಜಾಗಗಳು ಎಲ್ಲೆಲ್ಲಿವೆ ಅಂತ ಗೊತ್ತಾಯಿತು. ಮುಂದಿನ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂದರೆ ಇದಕ್ಕೆ ಯಾರೆಲ್ಲ ಅರ್ಜಿ ಹಾಕಬಹುದು, ಅಂದರೆ ಅರ್ಹತಾ ಮಾನದಂಡಗಳು ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ನೋಡೋಣ. ಈ ವಿಷಯದಲ್ಲಿ ಬೇಸಿಕ್ ರಿಕ್ವೈರ್ಮೆಂಟ್ ಅಂತೂ ತುಂಬಾ ಸಿಂಪಲ್. ಅದೇನು ಅಂದರೆ ವಯಸ್ಸಿನ ವಿಷಯಕ್ಕೆ ಬಂದರೆ ಕನಿಷ್ಠ 18 ವರ್ಷ ಆಗಿರಬೇಕು, ಜೊತೆಗೆ ಕಂಪ್ಯೂಟರ್ ಬಳಸೋದಕ್ಕೆ ಬರಬೇಕು ಅಷ್ಟೇ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ವಿಷಯಕ್ಕೆ ಬಂದರೆ ಇಲ್ಲಿ 3 ಬೇರೆ ಬೇರೆ ದಾರಿಗಳಿವೆ. ಮೊದಲನೆಯದಾಗಿ 12ನೇ ಕ್ಲಾಸ್ ಅಥವಾ PUC ಆಗಿದ್ರೆ ಓಕೆ, ಇಲ್ಲ ಅಂದರೆ 10th ಕ್ಲಾಸ್ ಜೊತೆಗೆ 3 ವರ್ಷ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಿದ್ರೂ ಕೂಡ ಅರ್ಜಿ ಸಲ್ಲಿಸಬಹುದು. ಅಥವಾ 10th ಕ್ಲಾಸ್ ಜೊತೆಗೆ 2 ವರ್ಷ ITI ಕೋರ್ಸ್ ಮಾಡಿದ್ರೂ ಓಕೆ, ಪ್ರಾಬ್ಲಮ್ ಏನಿಲ್ಲ. ಆಯಿತು, ಎಲಿಜಿಬಿಲಿಟೀಸ್ ಎಲ್ಲ ಸರಿ ಇದೆ ಅಂದ್ಕೊಳ್ಳೋಣ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ, ಇದು ಸರ್ಟಿಫಿಕೇಷನ್ ಪ್ರಾಸೆಸ್. ಇದನ್ನು ಪೂರ್ತಿ ಮಾಡ್ಕೊಳ್ಳೋದು ತುಂಬಾ ಕಡ್ಡಾಯ. ಈ ಸರ್ಟಿಫಿಕೇಷನ್ ಪ್ರಾಸೆಸ್ ಹೇಗಿರುತ್ತೆ ಅಂದರೆ ಇದರಲ್ಲಿ ಒಟ್ಟು 5 ಸ್ಟೆಪ್ಸ್ ಇವೆ. ಮೊದಲು ಆಧಾರ್ ಸೂಪರ್ವೈಸರ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು. ಅದಕ್ಕೆ ಸ್ಟೇಟ್ ಟೀಮ್ ಕಡೆಯಿಂದ ಅಪ್ರೂವಲ್ ಸಿಕ್ಕ ಮೇಲೆ ಸೂಪರ್ವೈಸರ್ ಪರೀಕ್ಷೆ ಬರೀಬೇಕು. ಅದರಲ್ಲಿ ಪಾಸ್ ಆದರೆ LMS ಸರ್ಟಿಫಿಕೇಷನ್ಗಾಗಿ ಒಂದು ID ಮತ್ತು ಪಾಸ್ವರ್ಡ್ ಕೊಡ್ತಾರೆ. ಕೊನೆಯದಾಗಿ ಆ LMS ಸರ್ಟಿಫಿಕೇಷನ್ ಎಕ್ಸಾಮನ್ನು ಪಾಸ್ ಮಾಡ್ಕೋಬೇಕಾಗುತ್ತೆ. ಸರಿ, ಇದೆಲ್ಲದರ ಜೊತೆಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇನ್ನು ಕೆಲವು ಸಣ್ಣ ಪುಟ್ಟ ಆದರೆ ಬಹಳ ಮುಖ್ಯವಾದ ಡೀಟೇಲ್ಸ್ ಇವೆ. ಅದೇನಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಂಬಳದ ವಿಷಯಕ್ಕೆ ಬರೋದಾದ್ರೆ ಇದಕ್ಕೆ ರಾಜ್ಯದಲ್ಲಿ ಸೆಮಿ ಸ್ಕಿಲ್ಡ್ ಕೆಲಸಗಳಿಗೆ ಏನ್ ವೇಜ್ ಇದೆಯೋ ಅದರ ಪ್ರಕಾರನೇ ಸಂಬಳವನ್ನ ನಿಗದಿ ಮಾಡಲಾಗುತ್ತೆ. ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಅಂದ್ರೆ ಇದು ಪರ್ಮನೆಂಟ್ ಜಾಬ್ ಅಲ್ಲ, ಇದು ಪಕ್ಕಾ 1 ವರ್ಷದ ಕಾಂಟ್ರಾಕ್ಟ್ ಜಾಬ್ ಅಷ್ಟೇ. ಇಲ್ಲೊಂದು ಬಹಳ ಮುಖ್ಯವಾದ ಕಂಡೀಷನ್ ಇದೆ. ಯಾರು ಈಗಾಗಲೇ VLE ಗಳಿಗಾಗಿ ಅಂದರೆ ವಿಲೇಜ್ ಲೆವೆಲ್ ಎಂಟರ್ಪ್ರಿನರ್ ಆಗಿ ಕೆಲಸ ಮಾಡುತ್ತಿದ್ದಾರೋ ಅವರು ಈ ಹುದ್ದೆಗೆ ಅರ್ಜಿ ಹಾಕೋ ಹಾಗಿಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೊನೆಯದಾಗಿ ಅತಿ ಮುಖ್ಯವಾದದ್ದು ಲಾಸ್ಟ್ ಡೇಟ್ ನೆನಪಿಸ್ಕೊಳ್ಳಿ. ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಮಾರ್ಚ್ 10, 2026. ಸಾಕಷ್ಟು ಸಮಯ ಇದೆ. ಹಾಗಿದ್ರೆ ಈಗ ಎಲ್ಲಾ ಡೀಟೇಲ್ಸ್ ಗೊತ್ತಾಗಿದೆ ಅಲ್ವಾ? ಹುದ್ದೆ ಎಲ್ಲಿದೆ, ಯಾರು ಅಪ್ಲೈ ಮಾಡಬಹುದು, ಅದಕ್ಕೆ ಎಷ್ಟು ಪೇ ಮಾಡ್ತಾರೆ, ಇದೆಲ್ಲ ಡೀಟೇಲ್ಸ್ ಗೊತ್ತಾಗಿದೆ. ಹೇಗ್ ಮಾಡಬೇಕು, ಕೊನೆಯ ದಿನಾಂಕ ಯಾವುದು ಅಂತನೂ ಈಗಾಗಲೇ ಗೊತ್ತಾಗಿದೆ. ನಿಮ್ಗೀಗ ಸಿಗ್ಬೇಕಾಗಿದ್ದ ಇನ್ಫಾರ್ಮೇಶನ್ ಎಲ್ಲ ಸಿಕ್ಕಿದೆ. ಈಗ ಯಾರು ಅಪ್ಲೈ ಮಾಡಬೇಕು ಅನ್ನೋದು ನಿಮಗ್ ಬಿಟ್ಟಿದ್ದು. ಹೇಳಕ್ಕಾಗಲ್ಲ, ಮುಂದಿನ ಕೆರಿಯರ್ ಸ್ಟೆಪ್ ಆಗಬಹುದಲ್ವಾ? ಯೋಚನೆ ಮಾಡಿ ನೋಡಿ. ಇದನ್ನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಇದು ಅವ್ರಿಗೂ ಹೆಲ್ಪ್ ಆಗ್ಬೋದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೇನೇ ಇನ್ನೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಮಗೊಂದು ಕಮೆಂಟ್ ಹಾಕಿ, ನಾವು ಅದನ್ನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀವಿ. ಧನ್ಯವಾದಗಳು.